ಗೋವಿಂದಪ್ಪ ಅಂತೇಳಿ ಅಂಕುಂಟೆ ಗ್ರಾಮ ಪಂಚಾಯತಿ ಮಾಜಿ ಮೆಂಬರು. ನಾವು ಸೂರ್ಯನರ ಬುಡಕಟ್ಟಿಗೆ ಸೇರಿದ ಅಣ್ತಮ್ಮಗಳಾಗಿರ್ತೀವಿ. ಲಿಂಗೇನಹಳ್ಳಿ ನಮ್ಮ ಪೂರ್ವಜರ ಕಾಲದಿಂದಲೂ ನಡ್ಕೊಂಬಂದಿರ್ತಕ್ಕಂಥ ಶ್ರೀ ಲಕ್ಷ್ಮೀ ಕಂಬರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲಿ ಇದ್ದು ನಮ್ಮ ತಾತ ಮುತ್ತಾತರು ಬಂದು ಇಲ್ಲಿ ವಾಸವಾಗಿದ್ದರು. ಆ ಕಂಬರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ನಮ್ಮ ಅಂಕುಂಟೆ ಗ್ರಾಮಸ್ಥರ ಅಣ್ತಮ್ಮಗಳು ಎಲ್ಲ ಸೇರ್ಕೊಂಡು ಬುಡಕಟ್ಟಿಗೆ ಸಂಬಂಧಪಟ್ಟಂಥ ಅಣ್ತಮ್ಮಗಳೆಲ್ಲ ಸೇರ್ಕೊಂಡು ಮಾಡಬೇಕು. ವಿಶೇಷವಾಗಿ ಯಾರೂ ಒಂದು ಒಲ್ಲದ ಮನಸ್ಸು ತುಂಬಂಗಿಲ್ಲ. ಪ್ರತಿಯೊಬ್ಬರೂ ಒಂದು ಒಗ್ಗಟ್ಟಿನಿಂದ ಇದು ಮಾಡಿ ಇವಾಗ ಜಾತ್ರಾ ಮಹೋತ್ಸವವನ್ನು ಮಾಡಬೇಕು ಅಂತೇಳಿ ಎಲ್ಲರೂ ಸಹಕಾರ ಪ್ರತಿಜ್ಞೆ ಮಾಡಿದ್ದಾರೆ. ಅದರಿಂದ ದಿನಾಂಕ 20ನೇ ತಾರೀಕು ಲಿಂಗೇನಹಳ್ಳಿಯಿಂದ ಸಾಯಂಕಾಲ 5:30-6 ಗಂಟೆ ಟೈಮ್ಗೆ ಕರ್ಕೊಂಬಂದು ಸ್ವಾಮಿನ ಪಟ್ಟ ಮಾಡಿಬಿಟ್ಟು ಅವತ್ತು ಸಾಯಂಕಾಲ ಪ್ರತಿ ಅಣ್ಣ ತಮ್ಮಗಳ ಮನೆಯಿಂದ ಎಲ್ಲ ಅಕ್ಕಿ ಮೀಸಲು ಕಲೆ ಹಾಕಿ ಮಾಡಿ ಮಾರನೇ ದಿನ ಅನುಸಂತರ್ಪಣೆ ನಿರಂತರವಾಗಿ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲದವರೆಗೂ ವ್ಯವಸ್ಥೆ ಮಾಡ್ಕೊಂಡು ಇದು ಮಾಡ್ತಾಯಿದ್ದೀವಿ. ಮಂಗಳವಾರ ದಿವಸ ಸೋಮವಾರ ದಿನ ಬೆಳಗ್ಗೆ ಆರತಿ ಮಹೋತ್ಸವ ಮಾಡ್ಕೊಂಡು ಎಲ್ಲ ಅಣ್ಣತಮ್ಮಗಳ ಮನೆಯಿಂದ ಒಂದು ಪಟ್ಟಣದ ರೀತಿ ಶೃಂಗಾರ ಮಾಡಿ ಈ ಗ್ರಾಮನ ಸ್ವಚ್ಛ ಮಾಡಿ ವಿಜೃಂಭಣೆಯಿಂದ ಮಾಡಬೇಕು ಅಂತಂದೇಳಿ ಒಕ್ಕಲರಿಂದ ಎಲ್ಲರನ್ನು ಸಹಕಾರ ಕೊಡ್ತೀವಿ ಅಂತಂದೇಳಿ ಇದು ಮಾಡಿದ್ದರಿಂದ ನಾವೆಲ್ಲ ಮುಖಂಡರುಗಳು ಸೇರಿ ಇದು ಮಾಡಲೇಬೇಕು ಅಂತಂದೇಳಿ ಒಂದು ದಾಖಲೆ ಮಾಡಬೇಕು ಅಂತೇಳಿ ಇದು ಮಾಡ್ತೀವಿ. ಈ ಒಂದು ಕಾರ್ಯಕ್ರಮ ತಿರ್ಗಾದಾದ ನಂತರ ಮಂಗಳವಾರ ದಿನ ಬೂಟಿನ ಸೇವೆ ಅಂತಂದೇಳಿ ಮಾಡ್ತೀವಿ. ಅಣ್ತಮ್ಮಗಳ ಮಕ್ಕಳು ಯಾರೋ ಇದ್ರೂ ಉಂಡೆ ಮಂಡೆ ಅಂತೇಳಿ ತಲೆ ಕೂದಲು ತೆಗೀತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದನ್ನೆಲ್ಲ ಮಾಡಿಸಿದ್ದಾದ ನಂತರ ಬೂತಿನ ಸೇವೆ ಅಂತ ಮಾಡ್ತೀವಿ ಮಂಗಳವಾರ ದಿನ. ಅದಾದ ನಂತರ ಮಾರನೇ ದಿನ ಸ್ವಾಮಿನ ಕರ್ಕೊಂಡೋಗ್ಬಿಟ್ಟು ಪುನಃ ಲಿಂಗೇನಹಳ್ಳಿಗೆ ಬಿಟ್ಟು ಇದು ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರುಗಳು, ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ನಮ್ಮ ಗ್ರಾಮದ ಸೂರ್ಯನರ ಬುಡಕಟ್ಟಿಗೆ ಸೇರಿದ ಎಲ್ಲ ಅಣ್ಣ ತಮ್ಮಂದಿರು ಮತ್ತು ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರುಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಂತೇಳಿ ಮಾಧ್ಯಮ ಮಿತ್ರರ ಮುಖಾಂತರ ಹೇಳ್ಕೊಂತಾರೆ. ನನ್ನ ಹೆಸರು ಎಚ್.ಎಲ್. ನಾರಾಯಣಪ್ಪ ಅಂತ, ಅಂದಿಕುಂಟೆ, ಶಿರಾ ತಾಲೂಕು. ಈ ಗ್ರಾಮದಲ್ಲಿ ನಾವು ಕುಂಚಿಟಿಗರ ಕುಲ ಗೋತ್ರದ ಲಿಂಗೇನಹಳ್ಳಿ ಬುಡಕಟ್ಟಿಗೆ ಸೇರಿದ ಸೂರ್ಯನಾರ ಗೋತ್ರದ ಅವರು. ನಾವು ಅಂದ್ಕುಂಟೆಯಲ್ಲಿ ಭಾಳ ಜನ ಇದ್ದೀವಿ, 40 ಮನೇಲಿದ್ದೀವಿ. ನಮ್ಮದು ಮೂಲ ಮದ್ಗಿರಿ ಟೌನ್ ಲಿಂಗೇನಹಳ್ಳಿ. ನಮ್ಮ ಮನೆ ದೇವರು ಅಲ್ಲಿದೆ, ಅಮಾವಾಸ್ಯೆ ದೇವರು. ಹೆಡ್ ಆಫೀಸು ತಿರುಪತಿ, ಬ್ರಾಂಚು ಮದ್ಗಿರಿ ಲಿಂಗೇನಹಳ್ಳಿ ಕಂಬದ ರಂಗನಾಥ ಸ್ವಾಮಿ ಅಂತ, ಲಕ್ಷ್ಮೀ ಕಂಬದ ರಂಗನಾಥ ಸ್ವಾಮಿ ಅಂತ. ಇಲ್ಲಿಗೆ ಹಿಂದೆ 30ರಿಂದ 35 ವರ್ಷ ಹಿಂದೆ ನಮ್ಮ ತಂದೆಯರ ಕಾಲದಾಗೆ ಇಲ್ಲಿಗೆ ಕರ್ಕೊಂಬಂದಿದ್ವಿ. ಅದು ಪದ್ಧತಿ ಇದೆ. ಆ ಮೆರವಣಿಗೆ ದೇವ್ರನ್ನ ನಮ್ಮೂರಿಗೆ ಕರ್ಕೊಂಬರ್ಬೇಕು ಅಂತೇಳಿ ನಮ್ಮೂರಿನ ಗ್ರಾಮದ ಅಣ್ಣ ತಮ್ಮಗಳೆಲ್ಲ ನಾವು ಮಾತಾಡ್ಕೊಂಡು ಇವತ್ತು ಕರ್ಕೊಂಬರ್ಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದು ಇಲ್ಲಿ ಜಾತ್ರೆ ಥರ ಮಾಡಬೇಕು, ಬರೀ ದೇವ್ರು ಕರ್ಕೊಂಬಂದು ಕಳಿಸೋದಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ವಿಶೇಷವಾಗಿ ಮಾಡಬೇಕು ಅಂತ ಎಲ್ಲ ನಾವು ಮಾತುಕತೆ ಆಡ್ಕೊಂಡು ಈ ಬರೋ 20ನೇ ತಾರೀಕು 20/4/2025 ಭಾನುವಾರ ಮದ್ಗಿರಿ ಟೌನ್ ಲಿಂಗೇನಹಳ್ಳಿಯಿಂದ ಅಂದಿಕುಂಟೆ ಗ್ರಾಮಕ್ಕೆ ಶ್ರೀ ಲಕ್ಷ್ಮೀ ಕಂಬದ ರಂಗನಾಥ ಸ್ವಾಮಿ ಮತ್ತು ಭೂತಪ್ಪ ದೇವರುಗಳನ್ನ ಕರ್ಕೊಂಬರ್ತೀವಿ. ಆ ಕರ್ಕೊಂಬಂದಿದ್ದಾದಮೇಲೆ ಅವತ್ತು ರಾತ್ರಿ ಎಲ್ಲ ಮನೆಗೆ ಹೋಗಿ ಅಕ್ಕಿ ಮೀಸ್ತಾಳಿಯೋದು ಅಂತ ದೇವರು ಬಂದಿದ್ದಾದ ಇಲ್ಲಿ ಪಟ್ಟ ಮಾಡಿ ಅಕ್ಕಿ ಮೀಸ್ತಾಳಿತೀವಿ. ಅದಾದಮೇಲೆ ಬೆಳಗ್ಗೆ ಸೋಮವಾರ 21ನೇ ತಾರೀಕು ಬೆಳಗ್ಗೆ ಸೋಮವಾರ ಎಲ್ಲ ನಮ್ಮ ಅಣ್ತಮ್ಮಗಳ ಮನೆಯಿಂದ ಬೆಳಗ್ಗೆ 7:00ವರೆಗಿನ ಆರತಿಗಳು ತಗೊಂಬರ್ತೀವಿ. ವಿಜೃಂಭಣೆಯಿಂದ ಆರತಿ ಉತ್ಸವ ಮಾಡ್ತೀವಿ. ಅದಾದ ತಕ್ಷಣ 8 ಗಂಟೆಗೆ ಧೂಪದ ಸೇವೆ ಅಂತ ಮಾಡ್ತೀವಿ. ಅದು ಭಾಳ ವಿಶೇಷ ಇರುತ್ತೆ. ನಮ್ಮ ಲಕ್ಷ್ಮೀ ಕಂಬದ ರಂಗನಾಥ ಸ್ವಾಮಿ ಏನಪ್ಪ ವಿಶೇಷ ಅಂದರೆ ದೇವರಿಗಿನ ಭೂತಕ್ಕಳಿದೆ, ಕರಿಯಣ್ಣ ಕೆಂಚಣ್ಣ ಅಂತ, ಅದು ಭಾಳ ವಿಶೇಷವಾಗಿತ್ತು ಆ ಕಾರ್ಯಕ್ರಮ. ಅದಾದಮೇಲೆ 9:00ವರೆಗೆ ಉಂಡೆ ಮಂಡೆ ಅಂದರೆ ನಮ್ಮ ಅಣ್ತಮ್ಮಗಳು ಮಕ್ಕಳು ಏನಿದಾವೆ ಎಲ್ಲ ತಲೆ ಕೂದಲು ತಗ್ಸೋ ಕಾರ್ಯಕ್ರಮ ಮಾಡ್ತೀವಿ. ಅದಾದಮೇಲೆ 11 ಗಂಟೆಯಿಂದ ಪ್ರತಿ ಅಣ್ತಮ್ಮಗಳ ಮನೆ, ನಮ್ಮ 40 ಮನೆ ಇದ್ದಾವೆ, ಎಲ್ಲ ಮನೆಗೂ ಮನೆಗೂ ಲಕ್ಷ್ಮೀ ಕಂಬದ ರಂಗನಾಥ ಸ್ವಾಮಿ ಮತ್ತು ಭೂತಪ್ಪಗಳು ಭೇಟಿ ಕೊಡ್ತವೆ. ಅದು ರಾತ್ರಿ 9 ಗಂಟೆವರೆಗೂ ಆಗುತ್ತೆ. ಇಡೀ ದಿನ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಅನ್ನ ಸಂತರ್ಪಣೆ ರಾತ್ರಿ 10 ಗಂಟೆವರೆಗೂ ನಿರಂತರವಾಗಿರ್ತದೆ. ಅವತ್ತು ನಮ್ಮ ಅಣ್ತಮ್ಮಗಳು ಯಾರೂ ಮನೆಗಳೊಳಗೆ ಅಡುಗೆ ಮಾಡೋ ಇಲ್ಲೇ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಊಟ
ಊಟ ತಿಂಡಿ ಎಲ್ಲ ವಿಶೇಷವಾಗಿರ್ತೈತೆ. ಅದಾದಮೇಲೆ ಮಂಗಳವಾರದ ದಿನ ಬೆಳಗ್ಗೆ 22ನೇ ತಾರೀಕು ಅದು ಭಾಳ ವಿಶೇಷ, ಧೂಪ ಸೇವೆ ಅಂತ. ಭೂತಪ್ಪಗಳಿಗೆ ಅದೊಂದು ವಿಶೇಷವಾದ ಧೂಪ ಸೇವೆ ಅಂತ ನಮ್ಮ ಊರು ಭಾಗದಿಂದ ಮಾಡ್ತೀವಿ. ಭಾಳ ಅಂದರೆ ಭಾಳ ವಿಜೃಂಭಣೆ ಆಗಿರ್ತೈತೆ. ಅದಾದಮೇಲೆ 23ನೇ ತಾರೀಕು ಅವತ್ತು ಮಂಗಳವಾರ ದಿನ ಭೂತು ಸೇವೆ ಒಂದೇ ಕಾರ್ಯಕ್ರಮ, ಆದರೂ ಭಾಳ ಗ್ರ್ಯಾಂಡ್ ಆಗಿರ್ತದೆ. ಅವತ್ತೆಲ್ಲ ಆರತಿ ಉತ್ಸವ ಮಾಡ್ಕೊಂಡು ಎಲ್ಲರೂ ನಾನ್ ವೆಜ್ಜು ಮಾಡ್ತಾರೆ, ಭಾಳ ಜೋರಾಗಿರ್ತೈತೆ. ಅದಾದಮೇಲೆ 23ನೇ ತಾರೀಕು ಬುಧವಾರದ ದಿನ ಲಕ್ಷ್ಮೀ ಕಂಬದರಂಗನಾಥ ಸ್ವಾಮಿ ಮತ್ತು ಭೂತಪ್ಪ ದೇವ್ರನ್ನ ಲಿಂಗೇನಹಳ್ಳಿಗೆ ಬಿಟ್ಟು ಬರ್ತೀವಿ. ಇದು ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಒಂದು ಮೀಟಿಂಗ್ ಮಾಡಿ ಅಣ್ಣ ತಮ್ಮಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಎಲ್ಲ ಮಾಡಿದ್ದೀವಿ. ಭಾಳ ಅದ್ಧೂರಿಯಾಗಿ ಮಾಡ್ಕೊಂಡು, ಆಮೇಲೆ ಈ ಊರಿಗೆ ಏನು ಪ್ರಮುಖ ಬೀದಿ ಇದೆಯೋ ಭಾನುವಾರದಿಂದಲೇ ಎಲ್ಲ ವಿದ್ಯುತ್ ಅಲಂಕಾರದಿಂದ ಗ್ರಾಮನ ಒಂಥರ ಹಬ್ಬದ ರೀತಿಯಾಗಿ ಜಾತ್ರೆ ಥರ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡು ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಹಂಗೆ ಮಾಡ್ತಾ ಇದ್ದೀವಿ. ಭಾಳ ಅಂದರೆ ಭಾಳ ವಿಶೇಷವಾಗಿ ಹಿಂದೆಂದು ಮಾಡಿರಲಿಲ್ಲ, ಮುಂದೆ ಮಾಡ್ತೀವೋ ಇಲ್ಲವೋ ಗೊತ್ತಿಲ್ಲ, ಆ ರೀತಿಯಾಗಿ ಅದ್ಧೂರಿಯಾಗಿ ಶ್ರೀ ಲಕ್ಷ್ಮೀ ಕಂಬದರಂಗನಾಥ ಸ್ವಾಮಿ ಉತ್ಸವನ ಮಾಡಬೇಕು ಅಂತೇಳಿ ನಾವು ಅಣ್ಣ ತಮ್ಮಗಳು ಎಲ್ಲ ತೀರ್ಮಾನ ಮಾಡ್ಕೊಂಡು ಎಲ್ಲ ಫ್ಲೆಕ್ಸು ಶಿರಾದಲ್ಲೂ ಬರಗೂರಲ್ಲೂ ಅಂದ್ಕುಂಟೆ ಪುಜರ್ಮನಹಳ್ಳಿ ಗೇಟು ಎಲ್ಲೆಲ್ಲಿ ಹಾಕ್ಬೇಕೋ ಅಲ್ಲೆಲ್ಲ ಫ್ಲೆಕ್ಸ್ಗಳು ಹಾಕ್ಕೊಂಡು ಪ್ರಚಾರ ಮಾಡ್ಕೊಂಡು ತಮ್ಮ ವಾಹಿನಿ ಮೂಲಕನೂ ಇದನ್ನು ಹೆಚ್ಚಿನದಾಗಿ ಪ್ರಚಾರ ಮಾಡಬೇಕು ಅಂತ ಕೇಳ್ಕೊಂತ ಈ ಎಲ್ಲ ಕಾರ್ಯಕ್ರಮಕ್ಕೆ ಅಣ್ಣ ತಮ್ಮಂದಿರು, ಕೈವಾಡಸ್ಥರು ಹಾಗೂ ನಮ್ಮ ನೆಂಟದಿಸ್ಥರು ಮತ್ತು ರಾಜಕೀಯ ಮುಖಂಡರುಗಳು, ನಮ್ಮ ಹಿತೈಷಿಗಳು ಹಾಗೂ ಹೆಚ್ಚಿನದಾಗಿ ಅಂದ್ಕುಂಟೆ ಗ್ರಾಮಸ್ಥರು, ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರುಗಳನ್ನು ತಪ್ಪದೆ ಹಾಜರಾಗಿ ಈ ಕಾರ್ಯಕ್ರಮನ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಸಿ ಶ್ರೀ ಲಕ್ಷ್ಮೀ ಕಂಬದರಂಗನಾಥ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನಾದರೂ ಈ ಮೂಲಕ ವಿನಂತಿ ಮಾಡ್ಕೊಂತೀನಿ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ನಮ್ಮದು ಮೂಲ ಲಿಂಗೇನಹಳ್ಳಿ ಬುಡಕಟ್ಟು. ನಾವು ಸೂರ್ಯನರು. ನಾವೀಗ ಸುಮಾರು 35 ವರ್ಷಗಳ ಹಿಂದೆ ಮಾಡಿದಂಥ ದೇವರಿದು. ಈಗ ಅದು ಮತ್ತೆ ಎಲ್ಲ ಅಣ್ಣ ತಮ್ಮಗಳು ಸೇರಿ ಮತ್ತೆ ಮಾಡಿ ಮಳೆ ಬೆಳೆ ಉತ್ತಮವಾಗಿ ಬರಬೇಕು, ಜನ ಚೆನ್ನಾಗಿರಬೇಕು, ಹಿಂದೆ ಬಂದಂಥ ಅನೇಕ ರೋಗ ರುಜಿನಗಳು ಮುಂದೆ ಬರಬಾರ್ದು. ಇವೆಲ್ಲ ಕಾನೂನುಗಳನ್ನು ಮುಂದಿಟ್ಕೊಂಡು ಒಳ್ಳೆ ಜನಗಳಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳಿ ಮಾಡಬೇಕಂತ ಎಲ್ಲ ತೀರ್ಮಾನ ಮಾಡ್ಕೊಂಡು ಗ್ರಾಮಸ್ಥರು ನಮ್ಮ ಅಣ್ಣ ತಮ್ಮಗಳೆಲ್ಲ ಹೊಂದಾಣಿಕೆಯಲ್ಲಿ ಮಾಡ್ತಾಯಿದ್ವಿ. ಅದೇ ರೀತಿ ನಮ್ಮ ಅಣ್ಣ ತಮ್ಮಗಳು ಏನಿದ್ದಾರೆ ಬೆಂಗಳೂರಿನಲ್ಲಿದ್ದಾರೆ, ನಮ್ಮ ಬುಡಕಟ್ಟು ಅಣ್ಣ ತಮ್ಮಗಳು ಬೆಂಗಳೂರಿನಲ್ಲಿರ್ತಕ್ಕಂಥ ಅಣ್ಣ ತಮ್ಮಗಳು ಸಹ ದಯಮಾಡಿ ಎಲ್ಲ ಬಂದು, ಮತ್ತು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಅಲ್ಲಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸು, ಗ್ರಾಮ ಸದಸ್ಯರು, ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಬಂದು ನಮ್ಮ ಲಕ್ಷ್ಮೀ ರಂಗನಾಥ ದೇವಸ್ವಾಮಿಗೆ ದಯಮಾಡಿ ಬಂದು ಎಲ್ಲರೂ ಆಶೀರ್ವಾದ ತಗೊಂಡು ಹೋಗ್ಬೇಕಂತ ನಮ್ಮಲ್ಲಿ ಪ್ರಾರ್ಥಿಸ್ತೀವಿ.